ಇವತ್ತೇನು ಪ್ಲ್ಯಾನು ಅಂತಂದರೆ ನೈಟು ನಾವು ಇವತ್ತು ಕೊಟ್ಟಿಯೂರ್ಗೆ ಹೋಗ್ತಾ ಇದೀವಿ ಮೈಸೂರಿಂದ. ಸ್ಟಾರ್ಟಿಂಗಲ್ಲೇ ಗಾಡಿ ಪಂಚರ್ ಆಗೋಯ್ತು. ಯಾವುದೇ ರೈಡರ್ ಆದರೂ ನೋಡೋದಕ್ಕೆ ಇಷ್ಟಪಡದೇ ಇರುವಂಥ ದೃಶ್ಯ ನಮ್ಮ ಕಣ್ಣೆದುರಿಗಿತ್ತು. ನೀವೇನಾದರೂ ಕೊಟ್ಟಿಯೂರಿಗೆ ಬಂದು ನಿಮಗೆ ಬೇಗ ದರ್ಶನ ಆಗಬೇಕು ಅಂತಂದರೆ ಇದನ್ನೆಲ್ಲ ನೋಡಿದ ಮೇಲೆ ಕೊನೆಗೆ ನನಗನ್ಸಿದ್ದು ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ವಿರಾಜ್ಪೇಟ್ ರೋಡಿಂದ ಕೊಟ್ಟಿಯೂರು ನೈಟ್ ರೈಡ್ ಹೆಂಗಿರುತ್ತೆ ಅಂತ ನೋಡೋಣ. ಇವತ್ತು ವೀಕೆಂಡ್ ಇರೋದ್ರಿಂದ ಅರ್ಲಿ ಮಾರ್ನಿಂಗ್ ಬೇಗ ರೀಚ್ ಆಗಿ ಬೇಗ ದರ್ಶನ ಮುಗಿಸ್ಕೊಂಡು ಹಂಗೆ ಸುತ್ತಮುತ್ತ ಪ್ಲೇಸಸ್ ನೋಡಿಕೊಂಡು ವಾಪಸ್ ಬರಬೇಕು ಅನ್ನೋದು ಪ್ಲ್ಯಾನ್ ಇರೋದು. ಮೈಸೂರಿಂದ ನಮ್ಮ ಜೊತೆಗೆ ಇನ್ನೂ ಸ್ವಲ್ಪ ಜನ ಬರೋರಿದ್ದಾರೆ. ಯಾಕೋ ಹೋಗ್ತಾರ ಟೈಮೇ ಸರಿ ಇಲ್ಲ ಗುರು. ಸ್ಟಾರ್ಟಿಂಗಲ್ಲೇ ಗಾಡಿ ಪಂಚರ್ ಆಗೋಯ್ತು. ಫ್ಲಾಶ್ ಬ್ಯಾಕ್. ಇವತ್ತು ವೀಕೆಂಡ್ ಇರೋದ್ರಿಂದ ಅರ್ಲಿ ಮಾರ್ನಿಂಗ್ ಬೇಗ ರೀಚ್ ಆಗಿ ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ ಹೋಗ್ಬಾ. ಏನು ಬ್ರೋ ಸ್ಟಾರ್ಟಿಂಗಲ್ಲಿ ಹೆಂಗೆ ಮಾಡ್ಬಿಟ್ರಲ್ಲ. ಸ್ಟಾರ್ಟಿಂಗಲ್ಲೇ ಕ್ಲೈಮ್ಯಾಕ್ಸ್ ತೋರಿಸ್ತಾ ಇದ್ದೀರಲ್ಲ. ಇದಾದಮೇಲೆ ನಮಗೆ ಗೊತ್ತಿರುವಂಥ ಪಂಚರ್ ಶಾಪ್ಗೆ ಫೋನ್ ಮಾಡಿ ವಿಚಾರಿಸಿದ್ವಿ. ಬಟ್ ಎಲ್ಲ ಕ್ಲೋಸ್ ಆಗಿದೆ ಅಂತ ಹೇಳಿದ್ರು. ನಂತರ ಫೌಂಟೇನ್ ಸರ್ಕಲ್ ಹತ್ರ ಶಾಪ್ಸ್ ಓಪನ್ ಇರ್ಬೋದೇನೋ ಅಂತ ಗಾಡಿನ ಅಲ್ಲಿಗೆ ತೊಗೊಂಡೋದ್ವಿ. ಶಾಪ್ ಏನೋ ಓಪನ್ ಇತ್ತು, ಬಟ್ ಇಷ್ಟೊತ್ತಲ್ಲಿ ಪಂಕ್ಚರ್ ಹಾಕೋದಕ್ಕೆ ಯಾರು ಹೋಗ್ತಾ ಇರಲಿಲ್ಲ. ಇನ್ನೇನು ಅಂದರೆ ವಿಜಯ್ ಬ್ರೋದು ಅಡ್ವೆಂಚರ್ ಬೈಕು. ಸೊ ಅದಕ್ಕೆ ಟ್ಯೂಬ್ಲೆಸ್ಸು ಟೈರ್ ಬರೋಲ್ಲ, ಟ್ಯೂಬ್ ಟೈರ್ ಬರುತ್ತೆ. ಸೊ ಇಷ್ಟೊತ್ತಲ್ಲಿ ಬಿಚ್ಚಿ ಹಾಕೋದಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಯಾರೂ ಆಗ್ತಾಯಿಲ್ಲ. ನೋಡಿ ಅಣ್ಣ ಸ್ವಲ್ಪ ಗಾಡಿ ಟ್ಯೂಬ್ಲೆಸ್ ಆಗಿಲ್ಲ ಅಂದರೆ ಎಷ್ಟೊಂದು ಪ್ರಾಬ್ಲಮ್ ಆಗುತ್ತೆ ಅಂತ ಇವತ್ತು ಗೊತ್ತಾಯಿತು ಗುರು. ಕೊನೆಗೂ ಹೆಂಗೋ ಗಾಡಿ ಬೇಡಿ ಪಂಚರ್ ಆಗೋದಕ್ಕೆ ಒಪ್ಸಿದ್ವಿ. ಮೈಸೂರಲ್ಲಿ ಮಿಡ್ ನೈಟ್ ಏನಾದರೂ ಪಂಚರ್ ಆಯಿತು ಅಂತಂದರೆ ಡೈರೆಕ್ಟಾಗಿ ಫೌಂಟೇನ್ ಸರ್ಕಲ್ ಹತ್ರ ಬಂದ್ಬಿಡಿ. 11:15ಗೆ ಮೈಸೂರು ಬಿಡಬೇಕು ಅಂತ ಅಂದ್ಕೊಂಡಿದ್ದು. ಕರೆಕ್ಟಾಗಿ ಟೈಮ್ ಇವಾಗ 1:15. ಇನ್ನು ಮೈಸೂರಲ್ಲೇ ಓಡಾಡ್ತಾ ಇದ್ದೀವಿ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳಿ ನಮ್ಮ ಪ್ರಯಾಣನ ಮುಂದುವರಿಸಿದ್ವಿ. ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ಗೆ ಎಂಟ್ರ್ ಆಗ್ತಾ ಇದ್ದಂತೆ ಯಾವುದೇ ರೈಡರ್ ಆದರೂ ನೋಡೋದಕ್ಕೆ ಇಷ್ಟಪಡದೇ ಇರುವಂಥ ದೃಶ್ಯ ನಮ್ಮ ಕಣ್ಣೆದುರಿಗಿತ್ತು. ಇವಾಗ ತಾನೇ ಜಸ್ಟು ಲೈವ್ ಆಕ್ಸಿಡೆಂಟು. ಬೈಕ್ ಅವನು ತುಂಬ ಸ್ಪೀಡಲ್ಲಿ ಇತ್ತು ಅನಿಸುತ್ತೆ. ಕ್ರಾಸಿಂಗಲ್ಲಿ ಹೋಗಿ ಸೈಡಿಗೆ ಕೂತ್ಕೊಬಿಟ್ಟಿದ್ದಾನೆ. ಹೆಂಗಾಯ್ತು ಏನೋ ಅಂತ ಗೊತ್ತಿಲ್ಲ. ಬಟ್ ರೈಡರ್ ಕಂಡೀಷನ್ ನೋಡಿದ್ರೆ ಕರೆಂಟ್ ಇಲ್ಲ, ಫುಲ್ ಏಟಾಗಿದೆ, ತಲೆಗೆ ಏಟು ಬಿದ್ದಿದೆ. ಏನಿಲ್ಲ, ನಿಮ್ಮ ಲಿಮಿಟ್ ಏನಿದೆ ಅದರೊಳಗಡೆ ಓಡಿಸಿ. ಲಿಮಿಟ್ ಯಾವತ್ತೂ ಕ್ರಾಸ್ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ರೈಡಿಂಗ್ ಸ್ಕಿಲ್ ನಿಮ್ಗೆ ಯಾವಾಗಲೂ ಒಂದು ಐಡಿಯಾ ನಿಮ್ಗೆ ಇದ್ದೇ ಇರುತ್ತೆ ನಿಮ್ಮ ರೈಡಿಂಗ್ ಸ್ಕಿಲ್ ಬಗ್ಗೆ. ಒಂದೊಂದ್ಸಲ ಅದೃಷ್ಟನೂ ಕರೆಕ್ಟಾಗಿರಲ್ಲ. ನಾವು ಕರೆಕ್ಟಾಗಿ ಹೋಗ್ತಿರೋ ಆಪೋಸಿಟಿಂದ ಕರೆಕ್ಟಾಗಿ ಬರೋಲ್ಲ, ಏನು ಮಾಡೋಕ್ಕಾಗಲ್ಲ. ಇಷ್ಟೆಲ್ಲ ಸರ್ಕಸ್ ಮಾಡ್ಕೊಂಡು ಹೆಂಗೋ ಬಾರ್ಡ್ರ್ ಹತ್ರ ಬಂದ್ವಿ. ಯಾವುದೋ ಲಾರಿ ಪಂಕ್ಚರಾಗಿ ರೋಡ್ ಬ್ಲಾಕ್ ಆಗಿದೆ ಅಂತ ಬಂದಿದ್ದವನ್ನೆಲ್ಲ ವಾಪಸ್ ಕಳಿಸ್ತಾ ಇದ್ರು. ತುಂಬ ಹೊತ್ತು ಬಾರ್ಡರ್ನ ಕ್ಲೋಸ್ ಮಾಡಿದ್ರಿಂದ ತುಂಬ ಜನ ವಾಪಸ್ ಹೋಗ್ತಾ ಇದ್ರು. ನಮ್ಮ ಅದೃಷ್ಟ ಚೆನ್ನಾಗಿತ್ತೋ ಏನೋ, ನಾವು ಹೋಗಿದ್ದು ಕರೆಕ್ಟ್ ಟೈಮ್ಗೆ ಬಾರ್ಡರ್ ಓಪನ್ ಆಯಿತು. ಇನ್ಫ್ಯಾಕ್ಟ್ ಆ ಟ್ರಾಫಿಕಿಂದ ಹೊರಗಡೆ ಬಂದಂಥ ಫಸ್ಟ್ ಬೈಕು ನಮ್ಮದೇನೆ. 2 ನಿಮಿಷ ವೆಯ್ಟ್ ಮಾಡಿದ್ದಕ್ಕೆ ಖಾಲಿ ರೋಡು, ಯಾರೂ ಇಲ್ಲ. ಮೋಸ್ಟ್ಲಿ ಇದೇ ರೀಸನ್ಗೆ ಅನಿಸುತ್ತೆ ನಮಗೆ ಸ್ಟಾರ್ಟಿಂಗಲ್ಲೇ ಪಂಚರ್ ಆಗಿ ಬರೋದಕ್ಕೆ ಸ್ವಲ್ಪ ಲೇಟ್ ಆಗೋ ಥರ ಮಾಡಿತ್ತು. ಟೈಮ್ ಬಂದು ಕರೆಕ್ಟಾಗಿ 6:30 ಹೋಗ್ತಾನೆ ಕೊಟ್ಟಿಯೂರು ರೀಚ್ ಆಗಿದ್ದೀವಿ. ಇಲ್ಲಿಂದ ವ್ಯೂ ನೋಡಿ. ಇಲ್ಲೇ ಮನೆ ಹತ್ರ ಪಾರ್ಕಿಂಗ್ನ ವ್ಯವಸ್ಥೆ ಇತ್ತು. ಅಲ್ಲೇ ನಮ್ಮ ಲಗೇಜ್ ಮತ್ತು ಬೈಕನ್ನು ಪಾರ್ಕ್ ಮಾಡಿ ದರ್ಶನಕ್ಕೆ ಹೊರಟ್ವಿ. ದರ್ಶನ ಮಾಡೋಕ್ಕೆ ಅಂತೇನೋ ಹೋದ್ವಿ, ಬಟ್ ಆ್ಯಸ್ ಎಕ್ಸ್ಪೆಕ್ಟೆಡ್ ವೀಕೆಂಡಲ್ಲಿ ತುಂಬ ಜನ ಬಂದಿದ್ರು.
ಕೇರಳದ ದಟ್ಟ ಅರಣ್ಯದ ನಡುವೆ ನೆಲೆಸಿರುವ ಕೊಟ್ಟಿಯೂರು ದಕ್ಷಯಾಗ ನಡೆದ ಸ್ಥಳವೆಂದು ನಂಬಲಾಗುತ್ತದೆ. ಬಾವಲಿ ನದಿಯ ಮಧ್ಯದಲ್ಲಿ ಶಿವನ ಆರಾಧನೆ ನಡೆಯುತ್ತದೆ. ಕಾಡು, ನದಿ ಮತ್ತು ಪುರಾಣಗಳು ಒಂದಾಗುವ ಈ ಕ್ಷೇತ್ರವು ಭಾರತದ ಅತ್ಯಂತ ವಿಶಿಷ್ಟ ಆಧ್ಯಾತ್ಮಿಕ ತಾಣಗಳಲ್ಲಿ ಒಂದಾಗಿದೆ. ಶಿವನ ಪತ್ನಿ ಸತೀದೇವಿ ತನ್ನ ತಂದೆಯ ಯಾಗದಲ್ಲಿ ಅವಮಾನಕ್ಕೊಳಗಾಗಿ ಆತ್ಮಾಹುತಿ ಮಾಡಿಕೊಂಡ ನಂತರ ಶಿವನು ತನ್ನ ರೌದ್ರ ರೂಪವನ್ನು ಪ್ರದರ್ಶಿಸಿದ ಸ್ಥಳವೆಂದು ಕೊಟ್ಟಿಯೂರಿಗೆ ವಿಶೇಷ ಸ್ಥಾನವಿದೆ. ನೀವೇನಾದರೂ ಕೊಟ್ಟಿಯೂರಿಗೆ ಬಂದು ನಿಮಗೆ ಬೇಗ ದರ್ಶನ ಆಗಬೇಕು ಅಂತಂದರೆ ನೀವು ಮೇಜರಾಗಿ ಮನೆಯಿಂದ ಏನು ತರಬೇಕು ಅಂತಂದರೆ ಕಾನ್ಫಿಡೆನ್ಸ್. ಯಾಕಂತಂದರೆ ಇಲ್ಲಿ ಮೇಜರ್ ಡ್ರಾಬ್ಯಾಕ್ ಏನಂತಂದರೆ ಇಲ್ಲಿನ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಮೇಂಟೆನೆನ್ಸ್. ನೀವು ಯಾವುದೇ ಕಡೆ ಅಂತ ಹೋದರೂ ದೇವಸ್ಥಾನದ ಹತ್ರ ನಿಮ್ಗೆ ಎಲ್ಲ ಕಡೆ ಆಕ್ಸೆಸ್ ಇದೆ. ಸೊ ನಿಮಗೆ ಬೇಗ ದರ್ಶನ ಆಗಬೇಕು ಅಂತಂದರೆ ಅಷ್ಟೇ. ಇಲ್ಲಿನ ಆಧ್ಯಾತ್ಮಿಕತೆಯನ್ನ ಪಕ್ಕಕ್ಕೆ ಇಟ್ಟು ಕೊಟ್ಟಿಯೂರಿನ ಮತ್ತೊಂದು ಆಕರ್ಷಣೆ ಏನು ಅಂತಂದ್ರೆ ಇಲ್ಲಿನ ಅರಣ್ಯ ಸಂಪತ್ತು. ಇದು ಜನರಿಗೆ ಗೊತ್ತೋ ಗೊತ್ತಿಲ್ಲದ ಹಾಗೆ ಕೊಟ್ಟಿಯೂರನ್ನು ರಮಣೀಯ ಸ್ಥಳವನ್ನಾಗಿಸಿದೆ. ಇದನ್ನೆಲ್ಲ ನೋಡಿದ ಮೇಲೆ ಕೊನೆಗೆ ನನಗನ್ಸಿದ್ದು ದಿಸ್ ಪ್ಲೇಸ್ ಡಿಸರ್ವ್ಸ್ ಅ ವಿಸಿಟ್ ಇನ್ ಆಫ್ ಸೀಸನ್.